ಸೆಕೆಂಡ್ ಸೆಮ್ ಅಂಡ್ ಫೋರ್ತ್ ಸೆಮ್ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಯಾವಾಗ? ಮತ್ತೆ ಎಷ್ಟೊಂದು ಜನ ಕೇಳ್ತಿದ್ರಿ ಅಪ್ಲಿಕೇಶನ್ ಫಾರ್ಮ್ ಯಾವಾಗ ಬರುತ್ತೆ ಮೇಕಪ್ ಎಕ್ಸಾಮ್ದು ಅಂತ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಅದ್ರ ಬಗ್ಗೆ, ಮತ್ತೆ ಸೆಕೆಂಡ್ ಸೆಮ್ ಫೋರ್ತ್ ಸೆಮ್ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಯಾವಾಗ, ಎಕ್ಸ್ಪೆಕ್ಟೆಡ್ ಡೇಟು ಅದೇ ಡೇಟ್ ಅಂತ ಹೇಳಲ್ಲ, ಓಕೆನಾ? ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಗೈಸ್, ಯಾಕಂದ್ರೆ ಇದೇ ತರ ವಿಡಿಯೋ ಅಪ್ಡೇಟ್ಸ್ ಮತ್ತೆ ಇಂಜಿನಿಯರಿಂಗ್ ಅಪ್ಡೇಟ್ಸ್ ಬರ್ತಿರುತ್ತೆ. ಫಸ್ಟ್ ಏನ್ ನೋಡೋಣ ಅಂತ ಅಂದ್ರೆ ಸಬ್ಮಿಷನ್ ಆಫ್ ಇದಕ್ಕೆ ಸಬ್ಮಿಷನ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಫಾರ್ಮ್ಸ್ ಸಮ್ಮರ್ ಸೆಮಿಸ್ಟರ್ ಮತ್ತೆ ಮೇಕಪ್ ಎಕ್ಸಾಮಿನೇಷನ್ ಎರಡಕ್ಕೂ ಹೇಳಿದ್ದಾರೆ, ಓಕೆನಾ? ಮತ್ತೆ ಯಾವಾಗ ಲಾಸ್ಟ್ ಡೇಟ್ ಅಂತ ಹೇಳ್ತೀನಿ, ಇದು ವೆರಿ ವೆರಿ ಇಂಪಾರ್ಟೆಂಟ್, ಜಾಸ್ತಿ ದಿವಸ ಇಲ್ಲ, ಓಕೆನಾ? ಬಿಇ ಬಿಟೆಕ್ ಫಸ್ಟ್ ಟು ಸೆವೆಂತ್ ಸೆಮಿಸ್ಟರ್ ಎಲ್ಲಿಂದ ಹೇಳಿದ್ದಾನೆ, 1ನೇ ಸೆಮಿಸ್ಟರ್ ಇಂದ 7ನೇ ಸೆಮಿಸ್ಟರ್ ನೀವು ಯಾವುದೇ ಸೆಮಿಸ್ಟರ್ ಓದ್ತೀರಿ ಅವರಿಗೆ 2022 ಸ್ಕೀಮ್, ಓಕೆನಾ? ಸಮ್ಮರ್ ಸೆಮಿಸ್ಟರ್ ಆರ್ ಮೇಕಪ್ ಎಕ್ಸಾಮ್ ಅಪ್ಲಿಕೇಶನ್ ಫಿಲ್ಲಿಂಗ್ ಶೆಡ್ಯೂಲ್ 25 ಸ್ಕೀಮ್ದು ಹಾಕಿಲ್ಲ. 25 ಸ್ಕೀಮ್ದು ಹಾಕಿಲ್ಲ ಅಂತ ಅಂದ್ರೆ ಇಲ್ಲ ಅಂತಲ್ಲ, 25 ಸ್ಕೀಮ್ದು ಆಲ್ರೆಡಿ ಏನಂತ ಹೇಳಿದ್ದ ಅಂದ್ರೆ 25 ಸ್ಕೀಮ್ ಅವರಿಗೆ ಸಮ್ಮರ್ ಸೆಮಿಸ್ಟರ್ ನಡೆಸ್ತಿದ್ದಾರೆ. ಎಕ್ಸಾಮ್ ಅಪ್ಲಿಕೇಶನ್ ಫಿಲ್ಲಿಂಗ್ ಶೆಡ್ಯೂಲ್, ಫಿಲ್ಲಿಂಗ್ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಫಾರ್ಮ್ಸ್ ಬೈ ದಿ ಕಾಲೇಜ್. ಇದನ್ನ ಎಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕು ಅಂತಂದ್ರೆ ಕಾಲೇಜಲ್ಲೇ ಹಾಕ್ಬೇಕು, ನೀವೆಲ್ಲ ಹಾಕಕ್ ಹೋಗ್ಬೇಡಿ, ಯಾಕಂದ್ರೆ ಅದು ಒಂದ್ ಸ್ವಲ್ಪ ತಪ್ಪಾದ್ರೂ ನೀವು ಎಕ್ಸಾಮ್ ಬರೆಯಕ್ಕಾಗಲ್ಲ. ಕಾಲೇಜಲ್ಲೇ ಹೋಗಿ ಕೇಳಿ ಹಾಕಿ. ಎಷ್ಟು ಡೇಟ್ ನೋಡಿ, ಇಲ್ಲಿ ಸ್ಟಾರ್ಟ್ ಡೇಟು 25/8/2026 ಅಂದ್ರೆ ನಾಳೆಯಿಂದ, ಎಂಡ್ ಡೇಟು ಏನ್ 3 ಡೇಸ್ ಏನೋ ಇದೆ ಅಷ್ಟೇ. ಅದಕ್ಕೆ ಏನ್ ಮಾಡಿ ಅಂತ ಹೇಳಿದ್ರೆ ನೀವು ನಾಳೆ ನಾಡ್ದ್ರಲ್ಲೇ ಹಾಕ್ಬಿಡಿ, ಲಾಸ್ಟ್ ಡೇಟ್ ವರೆಗೂ ಕಾಯಕ್ ಹೋಗ್ಬಿಡಿ, ಮರ್ತ್ರೆ ಆಮೇಲೆ ನೋಡಿ ಇಲ್ಲಿ ಫಿಲ್ಲಿಂಗ್ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಫಾರ್ಮ್ಸ್ ಬೈ ದಿ ಕಾಲೇಜಸ್ ವಿತ್ ಪೆನಾಲ್ಟಿ ಫೀಸ್ ಆಫ್ ₹500. ನೋಡಿ ನೀವೇನಾದ್ರು 29th ಹೋಯ್ತು ಅಂತ ಅಂದ್ರೆ 500 ನೀವು ಎಕ್ಸ್ಟ್ರಾ ಕಟ್ಬೇಕು. ನೀವು ಎಕ್ಸಾಮ್ ಫೀಸ್ ಅಲ್ದಲೆ 500 ಎಕ್ಸ್ಟ್ರಾ ಕಟ್ಬೇಕು. ಹಾಲ್ ಟಿಕೆಟ್ ಯಾವ್ದು ಬರುತ್ತೆ ಅಂದ್ರೆ 38/2026. ಸಬ್ಮಿಷನ್ ಆಫ್ ಫೀಸ್ ಕಲೆಕ್ಟೆಡ್ ಫ್ರಮ್ ದಿ ಸ್ಟೂಡೆಂಟ್ಸ್ ಬೈ ದಿ ಕಾಲೇಜ್ ಟು ದಿ ಯೂನಿವರ್ಸಿಟಿ ವಿಲ್ ಬಿ ಇನ್ಟಿಮೇಟೆಡ್ ಲೇಟರ್. ಅಂದ್ರೆ ನೀವು ಕಾಲೇಜಲ್ಲೇ ಕಟ್ಬೇಕು, ಅವ್ರು ಯೂನಿವರ್ಸಿಟಿ ಕಳಿಸ್ತಾರೆ, ಓಕೆನಾ? ನೆಕ್ಸ್ಟ್ ಇಲ್ಲಿ ನೋಡಿ, ಫೀ ಸ್ಟ್ರಕ್ಚರ್ ಇದು ವೆರಿ ವೆರಿ ಇಂಪಾರ್ಟೆಂಟ್. ಪ್ರೊಸೀಜರ್ ಫಿಲ್ಲಿಂಗ್ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಫಾರ್ಮ್ ಅಂಡ್ ಇನ್ಸ್ಟ್ರಕ್ಷನ್, ಅದನ್ನ ನಮಗೇನ್ ಬೇಡ, ಅದನ್ನ ಅವ್ರು ನೋಡ್ಕೊತಾರೆ, ನೀವು ಕಾಲೇಜಲ್ಲಿ ಹೋಗ್ಬಿಟ್ಟು ಕೊಟ್ರೆ ಮುಗೀತು. ಫೀ ಸ್ಟ್ರಕ್ಚರ್, ಓಕೆನಾ? ಫೀ ಸ್ಟ್ರಕ್ಚರ್ ಹೇಳ್ಬಿಡ್ತೀನಿ. ಫೀ ಸ್ಟ್ರಕ್ಚರ್ದು ಇಲ್ಲಿಲ್ಲ, ಅದ್ರದ್ದೊಂದು ಹೇಳ್ತೀನಿ, 1 ಮಿನಿಟ್. ನೋಡಿ ಇಲ್ಲೊಂದು ಪ್ರೊಸೀಜರ್ ಒಂದು ಸಿಕ್ಬಿಡ್ತು ಎಕ್ಸಾಮಿನೇಷನ್ ಅಪ್ಲಿಕೇಶನ್. ಫಸ್ಟ್ ಯೂಸ್ ಯುವರ್ ಮ್ಯಾನ್ಯುಯಲ್ ಫಾರ್ ಎಂಟೈರ್ ಪ್ರೊಸೆಸ್ ಡಿಸ್ಪ್ಲೇಡ್ ಇನ್ ದಿ ಕಾಲೇಜ್ ಡಿಪಾರ್ಟ್ಮೆಂಟ್ ಲಾಗಿನ್. ಇದನ್ನ ನೀವು ಇದ್ರ ಬಗ್ಗೆ ಟೆನ್ಷನ್ ತಗೋಬೇಡಿ, ಯಾಕಂದ್ರೆ ಕಾಲೇಜಿಗೆ ಹೋಗಿ ಕೊಟ್ರೆ ಅವರೇ ಎಲ್ಲಾನು ಫಿಲ್ ಮಾಡಿ ಎಲ್ಲ ಕೊಡ್ತಾರೆ, ಏನೇನ್ ಬೇಕು ಅಂತ ಹಂಗೆ ನೋಡ್ಕೊಳ್ಳಿ, ಓಕೆನಾ? ಪ್ರಿನ್ಸಿಪಲ್ ಆಫ್ ರೆಸ್ಪೆಕ್ಟಿವ್ ಇನ್ಸ್ಟ್ರಕ್ಷನ್ ಶೆಲ್ ಐಡೆಂಟಿಫೈ ಕೋಆರ್ಡಿನೇಟರ್ಸ್ ಟು ಎಂಟರ್ ಅಪ್ಲಿಕೇಶನ್ ರಿಸೀವ್ಡ್ ಫ್ರಮ್ ದಿ ಸ್ಟೂಡೆಂಟ್ಸ್, ಓಕೆನಾ? ನೆಕ್ಸ್ಟ್ ದಿ ಕೋಆರ್ಡಿನೇಟರ್ ಶೆಲ್ ಫಾಲೋ ದಿ ಇನ್ಸ್ಟ್ರಕ್ಷನ್ ಇಶ್ಯೂಡ್ ದಿ ಯೂಸರ್ ಮ್ಯಾನ್ಯುಯಲ್ ಅವೈಲೇಬಲ್ ಆನ್ಲೈನ್ ವಿತಿನ್ ದಿ ಡಿಪಾರ್ಟ್ಮೆಂಟಲ್ ಲಾಗಿನ್. ದ ಕಾಲೇಜ್ ಮಸ್ಟ್ obtain ದಿ ಡೀಟೇಲ್ಸ್ ಆಫ್ ಸ್ಟೂಡೆಂಟ್ ಇನ್ಕ್ಲೂಡಿಂಗ್ ಏನೇನಿರಬೇಕು ಅಂತ ಹೇಳಿದ್ದಾರೆ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಫೋಟೋ, ಇಮೇಲ್ ಐಡಿ, ಮೊಬೈಲ್ ನಂಬರ್ ಎಕ್ಸೆಟ್ರಾ, ಅಂಡ್ ಸಬ್ಜೆಕ್ಟ್ಸ್ ಟು ಬಿ ಅಪ್ಲೈಡ್ ಸೈನ್ಡ್ ಬೈ ದಿ ಸ್ಟೂಡೆಂಟ್ ರಿಸೀವ್ಡ್ ಥ್ರೂ ಇಮೇಲ್ ಆರ್ ಎನಿ ಅದರ್ ಮೋಡ್, ಅಂಡ್ ಫೋಟೋ ಆಫ್ ದಿ ಸ್ಟೂಡೆಂಟ್ ಮಸ್ಟ್ ಬಿ ಅಪ್ಲೋಡ್. ಫೋಟೋನು ಅಪ್ಲೋಡ್ ಮಾಡಕ್ ಹೇಳಿದ್ದಾರೆ. ನೆಕ್ಸ್ಟ್ ಫೀ ಸ್ಟ್ರಕ್ಚರ್ ಹೇಳೋದಾದ್ರೆ ಅಪ್ಲಿಕೇಶನ್ ಫೀಸು ₹30 ಪರ್ ಕ್ಯಾಂಡಿಡೇಟ್. ಅಪ್ಲಿಕೇಶನ್ ಫೀಸ್ ಇದು ಕಾಲೇಜಲ್ಲಿ ಅವ್ರಿಗೆ ಕಾಲೇಜಲ್ಲಿ ಅಪ್ಲಿಕೇಶನ್ ಹಾಕ್ತಾರಲ್ಲ ಅದಕ್ಕೆ ₹30, ಓಕೆನಾ? ನೆಕ್ಸ್ಟ್ ಅರೆರೇಸ್ ಎಕ್ಸಾಮಿನೇಷನ್ ಫೀಸು 300 ಪರ್ ಸಬ್ಜೆಕ್ಟ್ ಅಂಡ್ ಮ್ಯಾಕ್ಸಿಮಮ್ ಆಫ್ ₹1500 ಪರ್ ಸೆಮಿಸ್ಟರ್, ಓಕೆನಾ? ಫುಲ್ ಸೆಮಿಸ್ಟರ್ ಆದ್ರೆ 1500, ಸಾರಿ. ಅರೆರೇ ಎಕ್ಸಾಮಿನೇಷನ್ ಆದ್ರೆ 300 ಪರ್ ಸಬ್ಜೆಕ್ಟ್, ಓಕೆನಾ? ಗ್ರೇಡ್ ಕಾರ್ಡಿಗೆ ಫೀಸ್ ₹150 ಪರ್ ಕ್ಯಾಂಡಿಡೇಟ್, ಓಕೆನಾ? ನೆಕ್ಸ್ಟ್ ಇನ್ನೇನೆ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ, ಸೆಕೆಂಡ್ ಸೆಮ್ ಅಂಡ್ ಫೋರ್ತ್ ಸೆಮ್ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಯಾವಾಗ ಅಂತ. ಇದ್ರಲ್ಲಿ ನನಗೆ ಒಂದು ಸ್ವಲ್ಪ ಕ್ಲೂ ಗೊತ್ತಾಯ್ತು, ಅದನ್ನ ಹೇಳ್ತೀನಿ. ಎಕ್ಸ್ಪೆಕ್ಟೆಡ್ ಡೇಟು, ಮತ್ತೆ ನೀವು ಫುಲ್ಲು ಇದೇ ಪಕ್ಕ ಅಂತ ಅನ್ಕೋಬಾರ್ದು, ಓಕೆನಾ? ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಫಸ್ಟ್ ಹೇಳ್ತಿದ್ದೀನಿ ಎಕ್ಸ್ಪೆಕ್ಟೆಡ್ ಡೇಟು ಇದೇ ಡೇಟು ಅಂತ ಅನ್ಕೋಬೇಡಿ, ಯಾವ ತರ ಬರ್ಬೋದು, ಓಕೆನಾ? ಇಲ್ಲಿ ನೋಡಿ, ಫಸ್ಟೇ ನಾವು ನೋಡ್ದಂಗೆ ಇಲ್ಲಿ 30th ಹಾಲ್ ಟಿಕೆಟ್ ಬರುತ್ತೆ ಅಂತ ಇದೆ ಅಲ್ವಾ? ನೋಡಿ ಇಲ್ಲಿ ಏನಂತ ಇದೆ, 30ಗೆ ಹಾಲ್ ಟಿಕೆಟ್ ಬರುತ್ತೆ ಅಂತ ಇದೆ. 29ಗೆ ಲಾಸ್ಟ್ ಡೇಟ್ ಅಂತ ಹೇಳಿದ್ದಾನೆ. ಅಂದ್ರೆ ಇವತ್ತು ಡೇಟ್ ಎಷ್ಟು? 24. ಇನ್ನು ಎಷ್ಟು ಇದೆ? 25, 26, 27, 28, 29. 29ಗೆ ಲಾಸ್ಟ್ ಡೇಟ್, 30ಗೆ ಹಾಲ್ ಟಿಕೆಟ್ ಬರುತ್ತೆ ಅಂತ ಹೇಳಿದ್ದಾನೆ. ಈಗ ನಾವು 29ಗೆ ಅಪ್ಲೈ ಮಾಡ್ಬೇಕಲ್ವಾ? ನಮ್ದು ಯಾವ್ದಾದ್ರು ಎಕ್ಸಾಮ್ ಬ್ಯಾಕ್ ಉಳಿದಿದ್ರೆ ಅಪ್ಲೈ ಮಾಡ್ಬೇಕಂದ್ರೆ ರಿಸಲ್ಟ್ ನಮಗೆ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಯಾವಾಗ ಬರಬೇಕು? ವಿತಿನ್ 28 ಒಳಗೆ ಬರಬೇಕು. ಯಾಕಂದ್ರೆ ನಾನು 29ಗೆ ಅಪ್ಲೈ ಮಾಡಲೇಬೇಕು, ಇಲ್ಲಾಂದ್ರೆ 30th ಹೋದ್ರೆ ನಾನು 500ನ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ಎಕ್ಸ್ಟ್ರಾ ಏನು ಅವ್ರು ಕಟ್ತಾರ? ಇಲ್ಲ, ನಾವೇ ಕಟ್ಟಬೇಕಾಗಿರೋದು. ಅದಕ್ಕೋಸ್ಕರನೇ ಈ ಏನ್ 28 ಇದೆ
ಅದಕ್ಕೆ 28 ಒಳಗೆ ಬರುತ್ತೆ ಪಕ್ಕ 100% ಫಿಕ್ಸ್. 28 ಒಳಗೆ ಬರುತ್ತೆ, ಬಂದೇ ಬರುತ್ತೆ 28 ಒಳಗೆ. ಯಾಕಂದ್ರೆ ನೋಡಿ, ನೀವೇ ಇನ್ನೊಂದ್ಸತಿ ಹೇಳ್ತೀನಿ ಬೇಕಾದ್ರೆ 29ಗೆ ಲಾಸ್ಟ್ ಡೇಟ್ ಆದ್ರೆ 29ಗೆ ನಾವು ಫೀಸ್ ಕಟ್ಟಲೇಬೇಕಲ್ಲ, ಇಲ್ಲಾಂದ್ರೆ 500 ಎಕ್ಸ್ಟ್ರಾ ಯಾರು ಕಟ್ಟಲ್ಲ. ಅದಕ್ಕೋಸ್ಕರ 28 ಒಳಗೆ ಬರುತ್ತೆ. ಅಂದ್ರೆ ವಿತಿನ್ ಈ ವೀಕ್ ಅಲ್ಲಿ ರಿಸಲ್ಟ್ ಬರುತ್ತೆ. ಓಕೆನಾ, ಸೆಕೆಂಡ್ ಸೆಮ್ ಅಂಡ್ ಫೋರ್ತ್ ಸೆಮ್ ಎಷ್ಟೊಂದ್ ಜನ ಕೇಳ್ತಿದ್ರಿ ಈ ಡೌಟ್ ನ, ಅದಕ್ಕೋಸ್ಕರ ಇದೊಂದು ಡೌಟ್ ನ ಕ್ಲಿಯರ್ ಮಾಡೋಣ. ಇದನ್ನ ಬಿಟ್ಟಾಗ್ಲೇ ನನಗೆ ಗೊತ್ತಾಗಿದ್ದು, ಅಂದ್ರೆ ಇದ್ರಲ್ಲಾರು ಕಂಡುಹಿಡಿಬಹುದು. ಈಗ ಎಂಡ್ ಡೇಟ್ 28 ಇರೋದ್ರಿಂದ 28 ಒಳಗಾರು ಬರ್ಬೇಕು. ಯಾಕಂದ್ರೆ ನಾನು 28 ಗಾರು ಹಾಕ್ಬಾರ್ದ, ಅದಕ್ಕೋಸ್ಕರ. ಓಕೆನಾ, ಅಂದ್ರೆ 28 ಒಳಗಾರು ಬರ್ಬೇಕಂದ್ರೆ ಈ ವಿತಿನ್ ಈ ವೀಕಲ್ ಬರುತ್ತೆ, ಪಕ್ಕ ಕನ್ಫರ್ಮ್. ಈ ವಿತಿನ್ ಈ ವೀಕಲ್ ಬರುತ್ತೆ. ಮತ್ತೆ ಎಷ್ಟೊಂದ್ ಜನ ಡೌಟ್ ಇದೆ, ಯಾರ್ಯಾರು ಮೇಕಪ್ ಎಕ್ಸಾಮ್ ಬರೀಬಹುದು, ಮೇಕಪ್ ಎಕ್ಸಾಮಿಗೆ ಎಲಿಜಿಬಲ್ ಯಾರ್ಯಾರು ಇರ್ತಾರೆ, ಎಷ್ಟ್ ಜನ ಹಾಕ್ಬಹುದು, ಆತರ ಎಲ್ಲ ಕೇಳ್ತಿದ್ದೀರಾ. ಆ ಡೌಟ್ನು ಇಲ್ಲಿ ಹೇಳ್ತೀನಿ. ಓಕೆನಾ, ಯಾರ್ಯಾರು ಹಾಕ್ಬೋದು ಅಂತ ಅಂದ್ರೆ ಫಸ್ಟ್ ಅಂಡ್ ಸೆಕೆಂಡ್ ಸೆಮಿಸ್ಟರ್ ಯಾರು 2022 ಸ್ಕೀಮ್ ಅವ್ರದ್ದು ಬಿಟ್ಟಿದ್ದಾರೆ. ಓಕೆನಾ, ಅವ್ರು ಎಲ್ಲದಕ್ಕೂ ಹಾಕ್ಬೋದು. 2022 ಸ್ಕೀಮ್ ಅವ್ರದ್ದು 22 ಸ್ಕೀಮ್ ಯಾರ್ಯಾರ್ದಿದೆ ಅವರೆಲ್ಲ ಹಾಕಿ ಈಗಲೇ ಪಾಸ್ ಮಾಡ್ಕೊಳ್ಳಿ ಫಸ್ಟ್ ಅಂಡ್ ಸೆಕೆಂಡ್ ಸೆಮ್ನ. ಓಕೆನಾ, ನೆಕ್ಸ್ಟ್ ಯಾರು ಅಂತ ಅಂದ್ರೆ 4th and 5th ಸೆಮ್ 22 ಸ್ಕೀಮ್ದು, ಮತ್ತೆ 3rd and 4th ಎರಡುವೆ. ಇಲ್ಲಿ ಹೆಂಗ್ ಮಾಡಿದ್ದಾನೆ ಅಂದ್ರೆ 3rd, 4th ಮತ್ತೆ 5th, 6th ಸೆಮಿಸ್ಟರ್ದ ಈಗ 3rd ಸೆಮ್ದು ಒಂದ್ ದಿವಸ ಎಕ್ಸಾಮ್ ಇದ್ರೆ ಅವತ್ತು 4th ಸೆಮ್ದು ಎಕ್ಸಾಮ್ ಇಲ್ಲ, 5th ಸೆಮ್ದು ಇದೆ. ಓಕೆನಾ, ಆಮೇಲೆ 6th ಸೆಮ್ದು ಇಲ್ಲ. ಅಂದ್ರೆ ಒಂದ್ ದಿವಸದಲ್ಲಿ 3rd ಸೆಮ್ದು ಹಾಕಿರ್ತಾನೆ, ಇನ್ನೊಂದ್ ದಿವಸದಲ್ಲಿ 4th ಸೆಮ್ ಇಂದ ಹಾಕಿರ್ತಾನೆ, ಇನ್ನೊಂದ್ರಲ್ಲಿ 5th ಸೆಮ್ ಹಾಕಿರ್ತಾನೆ, ಇನ್ನೊಂದ್ರಲ್ಲಿ 6th ಸೆಮ್ ಹಾಕಿರ್ತಾನೆ, ಆ ತರ ಹಾಕಿದ್ದಾನೆ. ಓಕೆನಾ, ಅದ್ರದ್ದು ಏನಾದ್ರು ನಿಮಗೆ ಫುಲ್ PDF ಬೇಕು ಅಂತ ಅಂದ್ರೆ ಲಿಂಕ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇದೆ. ಟೆಲಿಗ್ರಾಮ್ ಚಾನಲ್ ಹೋಗಿ ಚೆಕ್ಔಟ್ ಮಾಡ್ಬೋದು. ಅಲ್ಲಿ ನಾನು PDF ಹಾಕಿದ್ದೀನಿ. ಆ PDF ಅಲ್ಲಿ ಯಾವಾಗ ಎಕ್ಸಾಮ್ ಅಂತ ನೋಡ್ಕೊಳ್ಳಿ. ಇಲ್ಲಾಂದ್ರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಾಕಿದ್ದೀನಿ, ನಮ್ಮ ಚಾನಲ್ ಅಲ್ಲಿ ಇದೆ, ಹೋಗಿ ಚೆಕ್ಔಟ್ ಮಾಡಿ. ಓಕೆನಾ, ನೆಕ್ಸ್ಟ್ ಯಾರು ಬರಿಬೋದು ಅಂತ ಅಂದ್ರೆ 25 ಸ್ಕೀಮ್ ಅವ್ರದ್ದು ಫಸ್ಟ್ ಅಂಡ್ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಬರಿಬೋದು. ನೆಕ್ಸ್ಟ್ ಫಸ್ಟ್ ಟು ಫೋರ್ತ್ ಸೆಮಿಸ್ಟರ್ದು 21 ಸ್ಕೀಮ್ ಅವರು ಬರಿಬೋದು, ಫಸ್ಟ್ ಟು ಫೋರ್ತ್ ಸೆಮಿಸ್ಟರ್. ಓಕೆನಾ, ಇದ್ರ ಬಗ್ಗೆ ಇನ್ನೊಂದು ಡೀಟೇಲ್ ವಿಡಿಯೋ ಬೇಕು ಅಂತ ಅಂದ್ರೆ ಹೇಳಿ, ಇದ್ರ ಬಗ್ಗೆ ಇನ್ನೊಂದು ಡೀಟೇಲ್ ವಿಡಿಯೋ ಮಾಡೋಣ. ನೆಕ್ಸ್ಟ್ ಇನ್ಯಾರು ಬರಿಬೋದು ಅಂತ ಅಂದ್ರೆ ಇಷ್ಟು ಬರಿಬೋದು. ಯಾರು 21 ಸ್ಕೀಮು, 25 ಸ್ಕೀಮು ಮತ್ತೆ 22 ಸ್ಕೀಮ್ ಅವರು ಎಲ್ಲರೂ ಬರಿಬೋದು ಎಕ್ಸಾಮ್ನ. ಇನ್ನೂ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಬೇಕು ಅಂತ ಅಂದ್ರೆ ಕೇಳಿ, ವಿಡಿಯೋ ಮಾಡಾಕನ. ಮತ್ತೆ ಇನ್ನೊಂದೇನು ಅಂತ ಅಂದ್ರೆ VTU ರಿವ್ಯಾಲ್ಯೂಯೇಷನ್ ಬಗ್ಗೆ ಹೇಳೋದಾದ್ರೆ, VTU ರಿವ್ಯಾಲ್ಯೂಯೇಷನ್ಗೆ ಎಷ್ಟೊಂದು ಜನ ಅಪ್ಲೈ ಮಾಡ್ತಾರೆ ಅಂದ್ರೆ ಸಖತ್ ಜನ ಅಪ್ಲೈ ಮಾಡ್ತಾರೆ ಗಾಯ್ಸ್. ಯಾಕಂದ್ರೆ ಒಂದೊಂದು ಸಬ್ಜೆಕ್ಟ್ ಇದ್ರು ದುಡ್ಡಾಗುತ್ತೆ ಗಾಯ್ಸ್. ಈಗ ಇದ್ರಲ್ಲೇ ನೋಡಿ, ಅಪ್ಲಿಕೇಶನ್ ಫಾರ್ಮ್ಸ್ ಬೈದಿ ಕಾಲೇಜಲ್ಲೇ 300 ಏನೋ ಪರ್ ಸಬ್ಜೆಕ್ಟ್ ಬೀಳುತ್ತೆ. ಎಷ್ಟೊಂದು ಜನ ಫೇಲ್ ಸ್ಟೂಡೆಂಟ್ಸ್ ಇರ್ತಾರೆ, ಅಷ್ಟೊಂದು ಜನ ಎಲ್ಲ ಬರೀತಾರೆ. ಮತ್ತೆ ರಿವ್ಯಾಲ್ಯೂಯೇಷನ್ಗೆ ಎಷ್ಟೊಂದು ಜನ ಹಾಕಿದ್ದಾರೆ, ರಿವ್ಯಾಲ್ಯೂಯೇಷನ್ ಪಾಸ್ ಆದ್ರೆ ಇದೆಲ್ಲ ಕಟ್ ಬರಿಬೇಕು. ಬಟ್ VTU ಅಲ್ಲಿ ಇದೇ ತರ ಎಷ್ಟೊಂದು ಇದಾಗ್ತಿದೆ ಅಲ್ವಾ, ಅಂದ್ರೆ ಎಷ್ಟೊಂದು ಜನ ಫೇಲ್ ಆಗ್ತಿದ್ದಾರೆ, ಎಷ್ಟೊಂದು ಜನ ರಿವ್ಯಾಲ್ಯೂಯೇಷನ್ ಆಗ್ತಿದ್ದಾರೆ. ಏನು ಅಂತಲೇ ಗೊತ್ತಿಲ್ಲ. ಬಟ್ ರಿವ್ಯಾಲ್ಯೂಯೇಷನ್ಗಂತೂ ಸಖತ್ ಜನ ಆಗ್ತಿದ್ದಾರೆ. ಎಷ್ಟೊಂದು ಜನ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕೇಳಿ, ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ. ಮತ್ತೆ ಎಷ್ಟೊಂದು ಜನ ಕೇಳಿದಿರ ಕ್ರೆಡಿಟ್ಸ್ ಎಷ್ಟು ಕ್ರೆಡಿಟ್ಸ್ ಇದ್ರೆ ನಾವು ನೆಕ್ಸ್ಟ್ ಸೆಮ್ಮಿಗೆ ಹೋಗ್ಬೋದು ಅಂತ, ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಬಟ್ ನಿಮಗೆ ಕನ್ಫರ್ಮ್ ಆಯ್ತಲ್ವಾ ಸೆಕೆಂಡ್ ಸೆಮ್ ಅಂಡ್ ಫೋರ್ತ್ ಸೆಮ್ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಯಾವಾಗ ಅಂತ? ಅಂದ್ರೆ 29 ಲಾಸ್ಟ್ ಡೇಟ್. ಅಂದ್ರೆ ನಾನು 28ಗೆ ಹಾಕ್ಬೇಕು. ಅಂದ್ರೆ ವಿತಿನ್ 27 ಒಳಗೆ ಬರಲೇಬೇಕು ರಿಸಲ್ಟ್. ಅಂದ್ರೆ ವಿತಿನ್ ಈ ವೀಕಲ್ಲಿ ಸೆಕೆಂಡ್ ಸೆಮ್ ಅಂಡ್ ಫೋರ್ತ್ ಸೆಮ್ ರಿಸಲ್ಟ್ ಬರುತ್ತೆ ಗೈಸ್. ಓಕೆನಾ, ಇದೇ ತರ ಅಪ್ಡೇಟ್ಸ್ ಅಥವಾ ಇದೇ ತರ ಇಂಜಿನಿಯರಿಂಗ್ ಅಪ್ಡೇಟ್ಸ್ ಏನೇ ಅಪ್ಡೇಟ್ಸ್ ಬೇಕು ಅಂದ್ರೆ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಅವರಿಗೂ ಗೊತ್ತಾಗ್ಲಿ ಯಾವಾಗ ಲಾಸ್ಟ್ ಡೇಟು, ಯಾವಾಗ ಅಪ್ಲೈ ಮಾಡೋದು ಅಂತ.